ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಮಾಠ ಮಂತ್ರ ಕೃತ್ರಿಮ ಆಭಿಚಾರಿಕವಾಗಿರತಕ್ಕಂತಹ ದೋಷ ಅಂತ ಹೇಳಿದರೆ ಏನು ಅಂತ ಹೇಳುವಂತಹ ವಿಷಯವನ್ನು ತಿಳಿದುಕೊಳ್ಳುವ. ಈ ವಿಧಾನವನ್ನು ಯಾಕೆ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಕೂಡ ನೋಡೋದಾದರೆ, ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿರ್ತಕ್ಕಂಥ ಅಂಕವನ್ನು ಗಳಿಸುವವರಿಗೂ ಕೂಡ ಮಾಡ್ತಾರೆ. ಈ ವ್ಯವಹಾರದಲ್ಲಿ ನೋಡುವುದಾದರೆ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಅಥವಾ ಒಳ್ಳೆ ಪ್ರತಿಭೆ ಇರುವಂಥ ಮಕ್ಕಳು ಹುಡುಗರಿಗೆ ಒಳ್ಳೆ ಉದ್ಯೋಗ ಸಿಗುತ್ತೆ ಅಂತ ಹೇಳುವಂತಹ ಒಂದು ಹೊಟ್ಟೆ ಕಿಚ್ಚು. ಅದೇ ರೀತಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇರುವವರಿಗೆ ಅವರ ಜೀವನದಲ್ಲಿ ಒಂದು ವಿಘ್ನವನ್ನು ತಂದೊಡ್ಡಬೇಕು, ಜಗಳವನ್ನು ಮಾಡಿಸಬೇಕು ಅಥವಾ ತೊಂದರೆಯನ್ನು ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ. ಇನ್ನು ವ್ಯವಹಾರ ಮಾಡುವವರಿಗೂ ಕೂಡ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಸಮಾಜದಲ್ಲಿ ಒಳ್ಳೆ ಗೌರವವನ್ನು ಗಳಿಸ್ತಾರೆ, ಹಣವನ್ನೂ ಗಳಿಸ್ತಾರೆ, ಕೀರ್ತಿಯನ್ನೂ ಗಳಿಸ್ತಾರೆ ಅಂತ ಹೇಳುವಂತಹ ವ್ಯಕ್ತಿಗಳ ಮೇಲೂ ಕೂಡ ಮಾಡುವಂಥದ್ದು. ಇನ್ನು ಸಾಮಾಜಿಕವಾಗಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಇವರು, ಅಥವಾ ಏನಾದರೂ ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂತಹ ಸಂದೇಶಗಳನ್ನು ಜನರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಾದರೆ ಇದಕ್ಕೂ ಕೂಡ ವಿಘ್ನಗಳನ್ನು ಇಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದಾಗಿ ಮಾಡುವಂಥದ್ದು. ಹಾಗಾದರೆ ಈ ರೀತಿಯಾಗಿರ್ತಕ್ಕಂತಹ ವಿಧಾನಗಳು, ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ನಮಗಾಗಿದೆಯಾ ಇಲ್ವಾ ಅಂತ ಹೇಳುವಂಥದ್ದು ತಿಳ್ಕೊಳ್ಳೋದು ಹೇಗೆ, ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ನಮ್ಮ ನಿತ್ಯ ಜೀವನದಲ್ಲಿ ಬರುತ್ತೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಈ ಚಿಕ್ಕ ಮಕ್ಕಳಿಗೆ ಅವ್ರು ತಗೊಳ್ಳುವಂತಹ ಆಹಾರದಲ್ಲಿ ಕೂಡ ಬರುವಂಥದ್ದು ಇರುತ್ತೆ. ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ, ಒಂದೇ ಸಲಕ್ಕೆ ಊಟ ಬೇಡ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಚಿಕ್ಕ ಮಕ್ಕಳು. ಅದೇ ರೀತಿಯಾಗಿ ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ತಾ ಇರುವವರು, ಸ್ಕೂಲಿಗೆ ಹೋಗ್ತಾ ಇರುವಂಥ ಮಕ್ಕಳಿಗೆ ನೋಡುವಂಥದ್ದಾದರೆ ಚೆನ್ನಾಗಿ ಅವರಷ್ಟಕ್ಕೆ ಅವರು ಹೋಮ್ವರ್ಕ್ ಮಾಡುವಂಥದ್ದು, ಓದುವಂಥದ್ದು ಎಲ್ಲ ಇರುತ್ತೆ. ಸಾಮಾಜಿಕವಾಗಿ 4 ಜನ ಮಕ್ಕಳೊಟ್ಟಿಗೆ ಆಟ ಆಡುವಂಥದ್ದು, ಬೆರೆಯುವಂಥದ್ದು, ಮನೆಗೆ ಯಾರೋ ಬಂದರು ಅಂತಾದರೆ ಮಾತಾಡಿಸುವಂಥದ್ದು ಎಲ್ಲ ಇರುತ್ತೆ. ಸಡನ್ನಾಗಿ ಏನಾಗುತ್ತೆ, ಈ ಸಾಮಾಜಿಕವಾಗಿ ಅಂದರೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಬೆರೆಯುವಂಥದ್ದನ್ನು ಕೂಡ ನಿಲ್ಲಿಸಿಬಿಡ್ತಾರೆ, ಓದುವುದನ್ನೂ ನಿಲ್ಲಿಸಿಬಿಡ್ತಾರೆ. ಬಡ್ದವ್ರ ರೀತಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಯಸ್ತಾರೆ. ಯಾರೊಟ್ಟಿಗೂ ಕೂಡ ಬೆರೆಯಲ್ಲ, ಯಾರೊಟ್ಟಿಗೂ ಸರಿಯಾಗಿ ಮಾತು ಆಡಲ್ಲ. ಅಥವಾ ಏನೋ ಒಂದು ಈಗಿನ ಒಂದು ತಂತ್ರಜ್ಞಾನ ನೋಡುವಾಗ ಎಲ್ರಿಗೂ ಮಕ್ಕಳಿಗೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳುವಂಥದ್ದು, ಓದಿನ ಕಡೆಗೆ ಮನಸ್ಥಿತಿನೇ ಬರೋಲ್ಲ, ಹೊರಗಡೆ ವಿಷಯಕ್ಕೆ ಡೈವರ್ಟ್ ಆಗುವಂಥದ್ದು, ಈ ರೀತಿ ಬರುವಂಥದ್ದು. ಇನ್ನು ಆರೋಗ್ಯದಲ್ಲೂ ಕೂಡ ಸಡನ್ನಾಗಿ ಜ್ವರ ಬರ್ತಾ ಇರುವಂಥದ್ದು, ಅಥವಾ ಏನೋ ವ್ಯತ್ಯಾಸಗಳು ಆಗಾಗ ಆಗ್ತಾ ಇರುವಂಥದ್ದು, ಆಗಾಗ ಬಿದ್ದು ಪೆಟ್ಟು ಮಾಡ್ಕೊಳ್ತಾ ಇರುವಂಥದ್ದು, ಈ ರೀತಿ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ದೊಡ್ಡವರಲ್ಲಿ ನೋಡೋದಾದರೆ ಒಳ್ಳೆ ವಿದ್ಯಾಭ್ಯಾಸ ಕಲ್ತ್ಕೊಂಡು ಒಳ್ಳೆ ಉದ್ಯೋಗ ಸಿಗಬೇಕು ಅಂತ ಹೇಳುವಂಥ ಪ್ರಯತ್ನದಲ್ಲಿರುವವರಿಗೂ ಕೂಡ ಅವರ ಓದಿಗೆ, ಅವರ ಪರಿಶ್ರಮಕ್ಕೆ, ಅವರಿಗಿರುವಂಥ ಜ್ಞಾನಕ್ಕೆ ತಕ್ಕನಾಗಿರುವಂತಹ ಉದ್ಯೋಗ ಸಿಗಲ್ಲ. ಕಷ್ಟಪಟ್ಟು ಓದಿದ್ದೇವೆ, ಸರಿಯಾದಂಥ ಉದ್ಯೋಗ ಸಿಗ್ತಾ ಇಲ್ಲ. ನನ್ನೊಟ್ಟಿಗೆ ಓದಿದವರೆಲ್ಲರೂ ಕೂಡ ಒಳ್ಳೊಳ್ಳೆ ಅಂಕ ಗಳಿಸಿದವರು ಅಥವಾ ಗಳಿಸದೇ ಇರುವವರು, ನಿಮ್ಮಷ್ಟು ಪ್ರತಿಭೆ ಇಲ್ಲದೇ ಇದ್ದವರು ಕೂಡ ದೊಡ್ಡ ಮಟ್ಟದ ಉದ್ಯೋಗದಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಮನೆಯಲ್ಲಿ ಚರ್ಚೆ ಮಾಡಿಕೊಂಡು ಬೇಜಾರು ಪಟ್ಕೊಳ್ಳುವಂಥದ್ದು, ಇದೊಂದು ವಿಧಾನ. ಅದಾದ ನಂತರ ದೊಡ್ಡವರಿಗೆ ಅಂದರೆ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ನಡೀತಾ ಇರುತ್ತೆ, ಒಂದೇ ಸಲಕ್ಕೆ ನಿಂತು ಹೋಗಿಬಿಡುವಂಥದ್ದು. ನಿಮ್ಮ ಹತ್ರ ಯಾವುದಾದ್ರೂ ಪ್ರಾಡಕ್ಟ್ಗಳನ್ನು ಅಥವಾ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಬಂದವರಿಗೆ ಒಳ್ಳೆ ಉತ್ಸಾಹದಲ್ಲಿ ಹುಮ್ಮಸ್ಸಿನಿಂದ ಎಲ್ಲ ಖರೀದಿ ಮಾಡಬೇಕು, ಎಲ್ಲ ವಸ್ತುಗಳು ನಿಮ್ಮಲ್ಲಿದೆ ಅಂತ ಹೇಳುವಂಥ ಮನಸ್ಥಿತಿ ಇಟ್ಕೊಂಡು ಬರ್ತಾರೆ. ಸಡನ್ನಾಗಿ ಯಾವುದು ಬೇಡ ಅಂತ ಹೇಳ್ತಾರೆ, ಯಾವುದು ಕೂಡ ನೀವು ಹೇಳುವಂಥ ವಿಷಯದಲ್ಲಿ ಆಸಕ್ತಿನೇ ಇರೋದಿಲ್ಲ. ಏನೋ ಒಂದ್ಸಲ ಮನಸ್ಥಿತಿ ಬೇಡ ಬಿಡಿ ಅಂತ ಹೇಳ್ಕೊಂಡು ಹೊರಟು ಬಿಡ್ತಾರೆ. ಬಂದವರಿಗೂ ಕೂಡ ಒಳಗೆ ನಿಲ್ಲಬೇಕು ಅಂತ ಹೇಳುವಂಥ ಮನಸ್ಥಿತಿ ಬರಲ್ಲ. ನಿಮ್ಮಲ್ಲಿ ಎಲ್ಲ ವಿಷಯಗಳನ್ನು ವಿಚಾರಿಸ್ತಾರೆ, ಅದು ಸಿಗುತ್ತಾ, ಇದು ಸಿಗುತ್ತಾ, ತರಿಸ್ಕೊಡ್ಬೋದು ಎಲ್ಲ ಕೇಳ್ತಾರೆ, ಆದರೆ ಯಾವುದಕ್ಕೂ ಕೂಡ ವಾಪಸ್ಸಾಗಿ ಬರಲ್ಲ. ಈ ರೀತಿ ಒಂದು. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳನ್ನು ತರಬೇಕು ಅಂತ ಹೇಳುವಂಥ ಸಂಕಲ್ಪ ಇಟ್ಕೊಂಡು ಹೋಗ್ತಾ ಇರ್ತೀರಿ. ಅಂದರೆ ಅಂಗಡಿಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಥವಾ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ, ಅದಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ಕೊಂಡು ನೀವು ನಿಮ್ಮ ಸ್ನೇಹಿತರು ಅಥವಾ ಯಾರ ಹತ್ರ ಆದರೂ ನೀವು ಸಹಾಯವನ್ನು ಕೇಳಿದರೆ ಸಿಗುತ್ತೆ ಅಂತ ಹೇಳುವಂಥ ಧೈರ್ಯದಿಂದ ಇರ್ತೀರಿ. ಸಡನ್ನಾಗಿ ಅದು ಏನೋ ಒಂದು ಬೇರೆ ಒಂದು ಉತ್ತರ ಕೊಟ್ಬಿಡ್ತಾರೆ, ಆಗಲ್ಲ ಬಿಡಿ, ಇಲ್ಲ ಈಗಾಗಲ್ಲ, ಇನ್ಯಾವಾಗೂ ನೋಡುವ ಅಂತ ಏನೋ ಒಂದು ಉತ್ತರವನ್ನು ಆ ಸಂದರ್ಭಕ್ಕೆ ಕೊಟ್ಬಿಡ್ತಾರೆ. ಅದು ಒಂಥರ ಬೇಜಾರಿನ ಸಂಗತಿ. ಅದಾದ ನಂತರ ನೀವು ಹೂಡಿಕೆ ಮಾಡುವಂಥದ್ದು ಕೂಡ ನಿಮ್ಗೆ ವಾಪಸ್ ಬರಲ್ಲ ಅಂತ ಹೇಳುವಂಥ ಬೇಜಾರಿನಲ್ಲಿ ಕೂತ್ಕೊಳ್ಳುವಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರದ ಸ್ಥಳದಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೂ ಲಾಭ ತೆಗಿಯೋಕ್ಕಾಗಲ್ಲ, ಅಥವಾ ಅಸಲನ್ನಾದರೂ ಉಳಿಸ್ಕೊಳ್ಳುವಂತಂದರೆ ಅದು ಆಗದೆ ಇರುವಂಥ ಪರಿಸ್ಥಿತಿಗಳು ಕೂಡ ಬರುವಂಥದ್ದಿರುತ್ತೆ. ಅದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲೂ ಕೂಡ ಸಣ್ಣ ಪುಟ್ಟ ಏನೋ ವಿಷಯಕ್ಕೆ ಅಭಿಪ್ರಾಯ ಭೇದಗಳು ಬಂದು, ಅಂದರೆ ನೀವು ಹೇಳಿರುವಂಥದ್ದು ವಿಷಯಕ್ಕೆ ನಿಮ್ಮ ಪಾರ್ಟ್ನರ್ ಹೇಳುವಂಥ ವಿಷಯಕ್ಕೆ ಹೊಂದಾಣಿಕೆ ಬರ್ದೇನೆ ಬೇಜಾರು ಬಂದು ಎಷ್ಟೋ ವರ್ಷದ ಗೆಳೆತನ, ಎಷ್ಟೋ ವರ್ಷದ ಸಂಬಂಧ ದೂರ ಆಗುವಂಥ ಹಂತಕ್ಕೆ ಹೋಗ್ಬಿಡುತ್ತೆ.
ಅದೇ ರೀತಿ ನೀವು ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳದಲ್ಲಿಯೂ ಕೂಡ ಸಡನ್ನಾಗಿ ಯಾರೋ ಓಡಾಡಿದಾಗ ಆಗುವಂಥದ್ದು, ಅಥವಾ ನಿಮ್ಮ ಉದ್ಯೋಗ ಮಾಡುವಂಥವರ ಒಳಗಡೆ ಮನಸ್ಥಿತಿಯಲ್ಲಿ ಜಗಳಗಳು ಬರುವಂಥದ್ದು, ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಆದರೆ ವಿಷಯ ನೋಡೋಕೆ ಹೋದ್ರೆ ಏನೂ ಇರಲ್ಲ, ಈ ರೀತಿಯ ಅವಸ್ಥೆಗಳನ್ನು ಕೂಡ ಎದುರಿಸುವಂಥದ್ದಿರುತ್ತೆ. ಅದಾದ ನಂತರ ದಾಂಪತ್ಯ ಜೀವನದಲ್ಲಿ ನೋಡೋದಾದರೆ, ಚೆನ್ನಾಗಿ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಂತಹ ಒಂದು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳು ಬರುವಂಥದ್ದು, ವಿರೋಧಗಳಾಗುವಂಥದ್ದು, ನಾನು ಹೆಚ್ಚ ನೀನು ಹೆಚ್ಚ ಅಂತ ಹೇಳುವಂಥ ಪರಿಸ್ಥಿತಿವರೆಗೆ ಹೋಗ್ಬಿಡುತ್ತೆ. ಅದೇ ರೀತಿ ತಂದೆ ತಾಯಿಯೊಟ್ಟಿಗೂ ಕೂಡ ಬೇಡದ ಮಾತುಗಳನ್ನು ಹೇಳಿಕೊಂಡು, ನಿಂದನೆ ಮಾತುಗಳನ್ನು ಹೇಳಿಕೊಂಡು ಆ ಕ್ಷಣಕ್ಕೆ ಹೇಳ್ಬಿಡ್ತೀರಿ, ನಂತರ ನಾನು ಯಾಕೆ ಈಗ ಹೇಳಿದೆ ಅಂತ ಹೇಳುವಂಥದ್ದು ಕೂಡ ಮನಸ್ಸಿಗರ ಅರಿವಾಗುವಂಥದ್ದಿರುತ್ತೆ. ಅದಾದ ನಂತರ ನಿಮ್ಮ ಒಂದು ಸರ್ಕಲ್ನಲ್ಲಿರುವಂತಹ ಫ್ರೆಂಡ್ಸ್ಗಳಿಗಿರ್ಬೋದು, ಅಥವಾ ನಿತ್ಯ ನೀವು ಮಾತಾಡುವಂತಹ ಯಾವುದೋ ಪರಿಚಯಸ್ಥರಲ್ಲಿರಬಹುದು, ಅನಾವಶ್ಯಕವಾಗಿ ಕೆಲವಷ್ಟು ಮಾತುಗಳಿಂದ ಜಗಳಗಳು ಬರುವಂಥದ್ದು, ಏಕಾಏಕಿಯಾಗಿ ನಮ್ಮ ಮೇಲೆ ಜಗಳಕ್ಕೆ ಬರುವಂಥದ್ದು, ಮಾಡದೇ ಇರುವಂಥ ತಪ್ಪುಗಳನ್ನು ಹೊರುವಂಥದ್ದು, ಅಪವಾದಗಳನ್ನು ಹೊರುವಂಥದ್ದು, ಕೆಟ್ಟ ಮಾತುಗಳನ್ನು ಕೇಳಿಕೊಳ್ಳುವಂಥದ್ದು, ಕೆಟ್ಟ ಅಪವಾದಗಳನ್ನು ಅನುಭವಿಸುವಂಥದ್ದು, ಇದೆಲ್ಲವೂ ಕೂಡ ಈ ಮಾಟ ಮಂತ್ರ ಕೃತ್ರಿಮ ಆಭಿಚಾರ ಪ್ರಯೋಗದಿಂದ ಬರುವಂಥದ್ದು ವೀಕ್ಷಕರೇ. ಅದೇ ರೀತಿ ಆರೋಗ್ಯದಲ್ಲಿಯೂ ಕೂಡ ಕೆಲವಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬರುತ್ತೆ. ಈ ವಿಧಾನಗಳನ್ನು ಯಾವ ಮುಖಾಂತರವಾಗಿ ಮಾಡಿಸ್ತಾರೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಲಿಂಬೆಹಣ್ಣಿನಲ್ಲಿ ಮಾಡಿಸ್ತಾರೆ, ಕುಂಬಳಕಾಯಿನಲ್ಲಿ ಮಾಡಿಸ್ತಾರೆ, ಕೋಳಿ ಮೊಟ್ಟೆಯಲ್ಲಿ ಮಾಡಿಸ್ತಾರೆ, ಅಥವಾ ಕೆಂಪನ್ನದಲ್ಲಿಯೂ ಮಾಡಿಸ್ತಾರೆ, ಬಿಳಿ ಸಾಸಿವೆಯಲ್ಲಿ ಮಾಡಿಸ್ತಾರೆ, ಕೆಲವಷ್ಟು ಗೊಂಬೆ ಮುಖಾಂತರವಾಗಿ ಮಾಡ್ತಾರೆ, ಹಿಟ್ಟಿನ ಗೊಂಬೆ ಮುಖಾಂತರವಾಗಿ ಮಾಡ್ತಾರೆ. ಇನ್ನಿತರ ನಾನಾ ರೀತಿಯಾಗಿರ್ತಕ್ಕಂತಹ ವಿಧಾನದಲ್ಲಿ ಮಾಡುವಂಥ ಪದ್ಧತಿಗಳಿರುತ್ತೆ. ಇದನ್ನು ನಾವು ಮಾಡುವಂತಹ ವ್ಯವಹಾರ ಸ್ಥಳದಲ್ಲಿಯೋ, ಅಥವಾ ಸಂಸಾರಿಕ ಜೀವನದ ಒಂದು ಮನೆಯ ಸ್ಥಳದಲ್ಲಿಯೋ, ಅಥವಾ ನಾವು ತಿರುಗಾಡುವಂತಹ ದಾರಿಯಲ್ಲಿಯೋ ಈ ಭಸ್ಮಚೂರ್ಣಗಳನ್ನು ಅಥವಾ ಇತ್ಯಾದಿ ವಸ್ತುಗಳನ್ನು ತಿರುಗಾಡುವಂಥ ಜಾಗಕ್ಕೆ ಹಾಕುವಂಥದ್ದು, ಅಥವಾ ನಾವು ತಿನ್ನುವಂಥ ಆಹಾರಕ್ಕೆ ಬೆರೆಸುವಂಥದ್ದು, ನಾವು ಉಡುವಂಥ ಬಟ್ಟೆಗಳಿಗೆ ಹಾಕುವಂಥದ್ದು, ಈ ರೀತಿಯೆಲ್ಲ ಇರುತ್ತೆ. ಅಥವಾ ಯಾವುದಾದ್ರೂ ರಕ್ಷೆಗಳ ಮುಖಾಂತರವಾಗಿ ನಮಗೆ ಕೈಗೆ ಕಟ್ಟುವಂಥದ್ದು, ಕುತ್ತಿಗೆಗೆ ಧರಿಸ್ಲಿಕ್ಕಿರುವಂತಹ ಯಂತ್ರಗಳನ್ನಾಗಿ ಮಾಡಿ ಹಾಕ್ಕೊಳ್ಳುವಂಥದ್ದು, ನಮ್ಗೆ ಗೊತ್ತಿಲ್ಲದೇ ಹಾಕಿಸ್ಬಿಡ್ತಾರೆ. ಈ ರೀತಿಯೆಲ್ಲ ನಡೆಯುತ್ತೆ. ಕುಂಬಳಕಾಯಿಯನ್ನು ತಂದು ಒಡೆದು ಅದರ ಮೂಲಕವಾಗಿ ಕೆಲವಷ್ಟು ವಿಧಾನಗಳನ್ನು ಮಾಡುವಂಥದ್ದೆಲ್ಲ ಇರುತ್ತೆ ವೀಕ್ಷಕರೇ. ಇದರಿಂದಾಗಿ ಈ ರೀತಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಬರುವಂಥದ್ದು. ಈ ವಿಧಾನಗಳನ್ನು ಸಣ್ಣದಿಂದ ಆರಂಭ ಆಗಿ ದೊಡ್ಡ ಪ್ರಮಾಣದವರೆಗೂ ಕೂಡ ಮಾಡಿಸುವಂತಹ ಕೆಲವಷ್ಟು ವಿಧಾನಗಳಿರುತ್ತೆ. ಸಣ್ಣ ಪ್ರಮಾಣ ಅಂತ ಹೇಳಿದರೆ ಭಸ್ಮ ಪ್ರಯೋಗ, ಚೂರ್ಣ ಪ್ರಯೋಗ ಇತ್ಯಾದಿಗಳು. ದೊಡ್ಡವು ಅಂತ ಹೇಳಿದರೆ ಕೆಲವಷ್ಟು ಹೋಮಾಂಗಗಳು, ಮಾರಣ ಕರ್ಮಗಳು, ವಿದ್ವೇಷಣ, ಉಚ್ಚಾಟನ, ಸ್ತಂಭನ, ಮೋಹನ, ವಶ್ಯ ಇತ್ಯಾದಿ ವಿಧಾನಗಳಿಂದಲೂ ಕೂಡ ಮಾಡಿಸುವಂತಹ ಕೆಲವಷ್ಟು ಕ್ರಮಗಳಿರುತ್ತೆ ವೀಕ್ಷಕರೇ. ಹಾಗಾದರೆ ಈ ಎಲ್ಲ ವಿಧಾನದಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತಾದರೆ ಯಾವ ರೀತಿ ಸಾಧ್ಯ ಅಂತ ಹೇಳುವಂಥದ್ದನ್ನು ಸುಲಭವಾಗಿ ನಾನು ಇವತ್ತಿನ ದಿವಸ ನಿಮಗೆ ಹೇಳ್ಕೊಡ್ತೇನೆ. ಈ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಭವಗಳು ನಿಮಗೆ ಬಂತು ಅಂತಾದರೆ ಈ ವಿಧಾನವನ್ನು ನೀವು ಮಾಡಲಿಕ್ಕೆ ಆರಂಭ ಮಾಡಿ. ಮಾಡೋಕ್ಕಿಂತ ಮೊದಲು ಸರಿಯಾಗಿ ಶ್ರದ್ಧೆ ಮತ್ತು ನಂಬಿಕೆ ಇಟ್ಟುಕೊಂಡು ಈ ವಿಧಾನವನ್ನು ಮಾಡಬೇಕಾಗತ್ತೆ. ಗಮನವಿಟ್ಟು ಕೇಳ್ಕೊಳ್ಳಿ. ಯಾವ ರೀತಿ ಅಂತ ಹೇಳಿದರೆ, ಈ ಒಂದು ವಿಧಾನಗಳಿಂದ, ಈ ಒಂದು ದುಷ್ಟ ಕಾರ್ಯಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾದ್ರೆ ದೇವರ ಮೊರೆಯನ್ನು ಹೋಗಬೇಕಾಗತ್ತೆ. ಅದರಲ್ಲಿ ಪ್ರಧಾನವಾಗಿ ತಾಯಿ ಪ್ರತ್ಯಂಗಿರಾ ದೇವಿಯನ್ನ ಉಪಾಸನೆ ಮಾಡಬೇಕಾಗುತ್ತೆ. ಆ ದೇವಿಯನ್ನ ಮನಸ್ಸಲ್ಲಿ ನೆನ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದರೆ, 22 ದಿವಸ ಒಂದು ವ್ರತ ಇರುತ್ತೆ. ತಾಯಿ ಪ್ರತ್ಯಂಗಿರಾ ದೇವಿಯ ಒಂದು ಫೋಟೋವನ್ನು ಇಟ್ಟುಕೊಂಡು, ಫೋಟೋ ಇಲ್ಲ ಅಂತಾದರೆ ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಚಿಕ್ಕ ದೀಪವನ್ನು ಹಚ್ಕೊಳ್ಳಿ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಪ್ರತ್ಯಂಗಿರಾ ದೇವಿಯ ಹೆಸರಿನಲ್ಲಿ ಆ ಚಿಕ್ಕ ದೀಪವನ್ನು ಇಟ್ಟುಕೊಂಡು ಅದರ ಬುಡದಲ್ಲಿ ಕೆಂಪು ಹೂಗಳನ್ನು 2 ಇಡಿ. ದೇವಿ ಸಾಕ್ಷಾತ್ ನಿಮ್ಮ ಮನೆಯಲ್ಲಿದ್ದಾಳೆ, ಆ ದೀಪದಲ್ಲಿದ್ದಾಳೆ ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿಕೊಳ್ಳಿ. ಪ್ರತ್ಯಂಗಿರಾ ದೇವಿಯಲ್ಲಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪ್ರಾರ್ಥನೆ ಮಾಡಿಕೊಂಡು 2 ಹೂವನ್ನು ಅಥವಾ ನಿಮಗೆ ಸಾಧ್ಯ ಇದ್ದರೆ 2 ಅಕ್ಷತೆಯನ್ನು ಸೇರಿಸ್ಕೊಂಡು, ಮಂಗಳಾಕ್ಷತೆ ಅಂತ ಹೇಳ್ತೇವೆ, ಅರಿಶಿನ ಕುಂಕುಮ ಮತ್ತು ತುಪ್ಪದಿಂದ ಮಿಶ್ರಿತವಾದಂತಹ ಅಕ್ಷತೆ, ಅಕ್ಕಿಯಿಂದ ಮಾಡತಕ್ಕಂಥ ಅಕ್ಷತೆಯನ್ನು ಆ ತಾಯಿಯ ಪಾದದಲ್ಲಿ ಇಟ್ಟು, ಅಂದರೆ ಆ ದೀಪದ ಬುಡದಲ್ಲಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಏನು ಪ್ರಾರ್ಥನೆ ಮಾಡಬೇಕು ನೀವು ಅಂತ ಹೇಳಿದರೆ, ಈ ಎಲ್ಲ ವಿಧಾನಗಳಿಂದ, ಈ ಎಲ್ಲ ಅಪಚಾರಗಳಿಂದ, ಈ ಎಲ್ಲ ಕಷ್ಟಗಳಿಂದ, ಅವರು ಮಾಡಿರ್ತಕ್ಕಂಥ ಎಲ್ಲ ಆಭಿಚಾರಗಳಿಂದ ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಅವರ ಮನೆ ಹಾಳಾಗಲಿ ಅಥವಾ ಇನ್ನೊಬ್ಬರ ಮನೆ ಹಾಳಾಗಲಿ ಅಂತ ಹೇಳುವಂಥದ್ದು, ಅಥವಾ ಶತ್ರುಗಳಿಗೆ ಆ ರೀತಿ ಆಗಲಿ ಈ ರೀತಿ ಆಗಲಿ ಅಂತ ಹೇಳುವಂಥದ್ದನ್ನು ಪ್ರಾರ್ಥನೆ ಮಾಡಬೇಡಿ. ಇದನ್ನೇ ಬಳಸ್ಕೊಂಡು ಹಲವಾರು ಜನ ಜ್ಯೋತಿಷ್ಯರಿರಬಹುದು, ಕೃತ್ರಿಮ ಆಭಿಚಾರ ಮಾಡಿಸ್ತೇವೆ ಅಂತ ಹೇಳುವಂಥ ಮಾಂತ್ರಿಕರಿರಬಹುದು, ಕೆಲವಷ್ಟು ತಾಂತ್ರಿಕರಿರಬಹುದು, ಆ ರೀತಿಯಾಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸ್ತೇವೆ, ತಿರುಗಿ ಬಿಡ್ತೇವೆ ಅಥವಾ ಮತ್ತೊಂದು ಮಾಡಿಸ್ತೇವೆ ಅಂತ ಹೇಳಿಕೊಂಡು
ನಿಮ್ಮ ಕೈಯಿಂದ ನಿಮ್ಮ ಸಮಯವನ್ನು, ದುಡ್ಡನ್ನು, ಎಲ್ಲವುದನ್ನು ವ್ಯರ್ಥ ಮಾಡಿಸ್ತಾರೆ. ಇದ್ಯಾವುದು ಕೂಡ ಏನು ಪ್ರಯೋಜನಕ್ಕೆ ಬರಲ್ಲ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ತಾಯಿ ಪ್ರತ್ಯಂಗಿರಾ ದೇವಿಯಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ರಕ್ಷಾ ಕವಚವಾಗಿ ಬಂದು ನಿಲ್ಲುವಂತ ಪ್ರಾರ್ಥನೆ ಮಾಡಬೇಕಲ್ದೆ, ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ಹಾಳಾಗ್ಲಿ ಅಂತ ಹೇಳುವಂತ ಯೋಚನೆಯನ್ನು ಕೂಡ ಕನಸು ಮನಸ್ಸಿನಲ್ಲಿ ಮಾಡಬೇಡಿ. ಇದು ದೇವಿ ಖಂಡಿತವಾಗಿ ಇಷ್ಟ ಆಗಲ್ಲ ವೀಕ್ಷಕರೇ. ಪ್ರತಿನಿತ್ಯ ಆ ದೀಪವನ್ನ ನೋಡಿ ತಾಯಿ ಪ್ರತ್ಯಂಗಿರಾ ದೇವಿಯನ್ನ ಸ್ಮರಣೆ ಮಾಡಿ. ಅನುಕೂಲ ಇದ್ರೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ತಾಯಿಗೆ ಸ್ವಲ್ಪ ಸಕ್ಕರೆ ಹಾಕಿ ನಿವೇದ್ಯಕ್ಕಿಡಿ. 11 ನಮಸ್ಕಾರವನ್ನು ಹಾಕಿ, ಅಮ್ಮನಲ್ಲಿ ನನಗಿರ್ತಕ್ಕಂಥ ಸಮಸ್ಯೆಗಳು ಎಲ್ಲವೂ ಕೂಡ ದೂರ ಆಗಲಿ, ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನೀನೇ ನನ್ನೊಟ್ಟಿಗೆ ಬಂದು ನಿಲ್ಲಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನೀವು ಮಾಡಬೇಕು. ಅದಿಲ್ಲ ಅಂತಾದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ಮ ಮನೆಯ ಹತ್ತಿರದಲ್ಲೆಲ್ಲಾದರೂ ಪ್ರತ್ಯಂಗಿರಾ ದೇವಿ ದೇವಸ್ಥಾನಗಳಿದ್ದರೆ ಅಥವಾ ಪ್ರತ್ಯಂಗಿರಾ ಹೋಮಗಳು ನಡೀತಾ ಇದ್ದರೆ ಅಲ್ಲಿಗೆ ನೀವು ಕೆಂಪು ಮೆಣಸಿನಕಾಯಿಯನ್ನ, ಬಿಳಿ ಸಾಸಿವೆಯನ್ನ, ನಿಂಬೆ ಹಣ್ಣನ್ನ ನೀವು ತಕೊಂಡು ಹೋಗಿ ಕೊಡಬಹುದು. ಅದಿಲ್ಲ ಅಂತ ಆದಲ್ಲಿ ನಿಮ್ಮ ಮನೆಯಲ್ಲೇ ಒಂದು ದೀಪವನ್ನಿಟ್ಟುಕೊಂಡು ಆ ದೀಪದಲ್ಲಿ ಆ ತಾಯಿಯನ್ನು ಕಾಣಬೇಕು. ನಿಮ್ಮ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡಿರ್ತಕ್ಕಂತಹ 22 ದಿವಸದ ಒಂದು ವ್ರತ ಏನಿದೆ ಖಂಡಿತವಾಗಿ ನಿಮಗೊಂದು ಫಲ ಕೊಡುತ್ತೆ. ಈ ಯಾವುದೇ ರೀತಿ ಲಕ್ಷಣಗಳಿದ್ರೆ ಇನ್ನಿತರ ಲಕ್ಷಣಗಳು ಕೂಡ ಕೆಲವಷ್ಟು ಇರುತ್ತೆ. ಅದು ಯಾವ ರೀತಿ ಇದ್ರೂ ಕೂಡ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ರಕ್ಷಣೆಗೆ ಬಂದು ನಿಲ್ಲು ತಾಯಿ ಅಂತ ಪ್ರಾರ್ಥನೆ ಮಾಡಿ. ಒಂದು ಮಗು ಕರೆದಾಗ ತನ್ನ ತಾಯಿ ಖಂಡಿತವಾಗಿ ಬಂದು ನಿಲ್ತಾಳೆ. ಅದು ಎಷ್ಟೇ ರೀತಿಯಾಗಿ ಹಠ ಮಾಡಿದ್ರು ಕೂಡ ಆ ತಾಯಿಗೆ ಸರಿಪಡಿಸುವಂತ ಎಲ್ಲ ಒಂದು ಶಕ್ತಿ ಇದೆ. ಅದಕ್ಕೆ ಶಂಕರಾಚಾರ್ಯರು ಹೇಳುವಂಥದ್ದು, ಕುಪುತ್ರೋ ಜಾಯೇತಃ ಕ್ವಚಿತಪಿ ಕುಮಾತಾ ನ ಭವತಿ. ಕೆಟ್ಟ ಮಕ್ಕಳು ಜಗತ್ತಿನಲ್ಲಿ ಹುಟ್ಟಬಹುದು ಹೊರತು ಕೆಟ್ಟ ತಾಯಿ ಎಂದಿಗೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಿಶಂಕರಾಚಾರ್ಯರು, ಮಹಾನ್ ಗುರುಗಳು, ತಪಸ್ವಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಈ ಸುಲಭವಾಗಿರುವಂತಹ ತಂತ್ರ ಪ್ರಯೋಗವನ್ನ ಮಾಡಿಕೊಂಡು ಅನುಕೂಲವನ್ನ ಪಡಿತೀರಾ. ಆ ತಾಯಿಯ ಅನುಗ್ರಹದಿಂದ ತಮ್ಗೆಲ್ರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳುವಂಥ ನಂಬಿಕೆಯಿಂದ ಆ ತಾಯಿಯಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನನ್ನ ಉಪಾಸನೆಯ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ತಮ್ಗೆ ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.